ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರಕ್ತ ಕುದೀತಾ ಇಲ್ವಾ ನಿನಗೆ ಶೇಷು? ವಯಸ್ಸಾದ ಅತ್ತೆ ಮಾವಂದ್ರನ್ನ ಮನೆಯಿಂದ ಹೊರಗಡೆ ಹಾಕ್ತಾಳಲ್ಲ, ಅವ್ರಿಗೆಲ್ಲ ಪಾಠ ಕಲಿಸೋದು ಹೇಗೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಮತ್ತೇನು ಮಾಡೋಣ ಅಂತೀಯ ದತ್ತಣ್ಣ? ನನ್ನ ಫೋನ್ ಎಲ್ಲೋ ಇಟ್ಟಿದ್ನಲ್ಲ, ಪೊಲೀಸಿಗೆ ಫೋನ್ ಮಾಡಿ ಅವಳನ್ನ ಹೇಳ್ಕೊಂಡು ಹೋಗೋಕೆ ಹೇಳ್ತೀನಿ. ಅದು ಹೇಗೆ ಅವಳು ನಿಮ್ಮನ್ನು ಮನೆಯಿಂದ ಹೊರಗಡೆ ಹಾಕ್ತಾಳೆ? ಅಯ್ಯೋ, ಪೊಲೀಸ್ ಎಲ್ಲ ಬೇಡ ದತ್ತಣ್ಣ, ಹೋಗೋದು ನಮ್ಮನೆ ಮರ್ಯಾದೆನೆ. ಅವಳಿಗೆ ಅದೆಲ್ಲ ಏನೂ ಇಲ್ಲ ಅಂತ ನಿನಗೆ ಗೊತ್ತಲ್ಲ. ನೀವು ನಮ್ಮ ಸ್ನೇಹ ಹೀಗೆ ಇರಬೇಕು ಅನ್ನೋ ಹಾಗಿದ್ರೆ ನಮ್ಮಲ್ಲೇ ಇರಿ. ಬೇರೆ ವ್ಯವಸ್ಥೆ ಆಗೋವರೆಗೂ ಅಷ್ಟೇ, ಆಮೇಲೆ ನೋಡೋಣ. ಆದ್ರೂ ದತ್ತಣ್ಣ, ಆದರೂ ಇಲ್ಲ ಗೀದ್ರೂ ಇಲ್ಲ, ಬ್ಯಾಗ್ ಇಟ್ಟು ನಡೀರಿ. ದತ್ತಣ್ಣ, ನಿನ್ನ ಉಪಕಾರನ. ಶೇಷು, ಸುಮ್ಮನೆ ಇರೋ ನೀನು. ಸಂಧ್ಯಾ, ಇಂಥ ಚಾನ್ಸ್ ನಿಂಗೆ ಮತ್ತೆ ಸಿಗಲ್ಲ. ಓಡ್ ಬಂದವಳೆ. ಬ್ಯಾಗೇನೋ ಇಟ್ಕೊಂಡಿದ್ದೀಯಾ? ಎಲ್ಲಿಂದ ಬರ್ತಿದ್ದೀಯಾ? ಅದು ಅಷ್ಟು ಹೊತ್ತಿಂದ ಕಾಣಿಸ್ಲಿಲ್ವಲ್ಲ, ಎಲ್ಲಿ ಹೋಗಿದ್ದೆ? ಏನಿದೆ ಬ್ಯಾಗಲ್ಲಿ? ಅದು ತಾತ, ನೀವೇನೋ ಮನೆ ಬಿಟ್ಟು ಹೋಗು ಅಂದ್ರಿ, ಆದರೆ ನನಗೀಗಲೇ ಮನೆ ಬಿಟ್ಟು ಹೋಗಕ್ಕೆ ಇಷ್ಟ ಇಲ್ಲ ತಾತ. ಅದಕ್ಕೆ ಪ್ರಸಾದ್ ಹತ್ರ ಮಾವನ ಮನೆಯಿಂದ ಒಂದೆರಡು ಬಟ್ಟೆ ತೊಗೊಂಬಂದು ಕೊಟ್ಟು ಹೋಗಿ ಅಂತ ಹೇಳಿದ್ದೆ. ಅವರು ಪಕ್ಕದ ಬೀದಿಗೆ ಬಂದು ಕೊಟ್ಟು ಹೋದರು, ಅದನ್ನು ತರ್ತಿದ್ದೆ ಅಷ್ಟೆ. ಗಂಡನ ಮನೆಗೆ ಹೋಗಿ ಲಕ್ಷಣವಾಗಿ ಸಂಸಾರ ಮಾಡೋದು ಬಿಟ್ಟು ಅಲ್ಲಿಂದ ಬಟ್ಟೆ ತರಿಸ್ಕೋತಾ ಇದ್ದೀಯಲ್ಲ, ಬುದ್ಧಿ ಇದೆಯಾ ನಿನಗೆ? ನಿಮ್ಮ ಅಮ್ಮನ ಮುಖ ನೋಡಿಕೊಂಡು ಎಲ್ಲ ಸಹಿಸ್ಕೋತಾ ಇರೋದು ಅಷ್ಟೇ. ಹಾಗಂತ ಇನ್ನು ಒಂದೇ ಒಂದು ತಪ್ಪು ಮಾಡಿದ್ರು ನೀನು ಈ ಮನೆಯಲ್ಲಿ ಇರೋದಿಲ್ಲ. ಅಯ್ಯೋ, ಇನ್ಯಾವುದೂ ತಪ್ಪು ಮಾಡಲ್ಲ ತಾತ. ನಂಬದೇ ನೋಡು. ಶೇಷು ಗೋದಾವರಿ ನೊಂದ್ಕೊಂಡಿದ್ದಾರೆ. ಅವ್ರು ಇನ್ನೊಂದಷ್ಟು ದಿವಸ ನಮ್ಮಲ್ಲೇ ಇರ್ತಾರೆ. ಅವ್ರ ಎದುರಿನಲ್ಲಿ ಮಾನ ಮರ್ಯಾದೆ ಕಳೀದೆ ಲಕ್ಷಣವಾಗಿರೋದನ್ನ ಕಲಿ. ಸರಿ ತಾತ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.